ಇವತ್ತಿನ ವಿಡಿಯೋದಲ್ಲಿ ನಾವು ಬಾಳೆಹಣ್ಣಿನಿಂದ ಈ ಥರದ ಒಂದು ಡಿಸರ್ಟನ್ನು ಮಾಡೋಣ. ಭಾಳ ಸುಲಭ ರೀತಿಯಲ್ಲೇ ಮಾಡೋಣ ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸ್ ಕೂಡ ಹತ್ತತ್ತೆ ಇದಕ್ಕೆ. ಇದು ಒಮ್ಮೆ ಮಾಡಿ ತಿಂದರೆ ನೀವು ಇದನ್ನು ಬಿಡೋದೇ ಇಲ್ಲ, ಮತ್ತೆ ಮಾಡ್ಕೊಂಡು ತಿಂತೀರಿ ಅಂತ ಹೇಳ್ತೀನಿ. ಮತ್ತು ನಡೀರಿ ರೆಸಿಪಿನ ಶುರು ಮಾಡೋಣ. ಇಷ್ಟೊಂದು ಬಾಳೆಹಣ್ಣು ಇದ್ದರೆ ಸಾಕು, ಒಂದು 3ರಿಂದ 4. ಇದನ್ನು ನಾನು ಬಾಳೆಹಣ್ಣು ತೊಗೊಂಡು ಮಿಕ್ಸಿ ಜಾರದಲ್ಲಿ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಸಕ್ಕರೆ 1 ಟೇಬಲ್ ಸ್ಪೂನ್ ಅಷ್ಟು, ಆಮೇಲೆ ಐಸ್ ಕ್ಯೂಬ್ಸ್ ಹಾಕಾಕತ್ತೀನಿ. ಆಮೇಲೆ ಸ್ವಲ್ಪ ಹಾಲು, ಇದು ಕುದಿಸಿ ಮತ್ತು ಕೋಲ್ಡ್ ಆಗಿರುವಂಥ ಹಾಲಿದೆ. ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡು ಬಿಡಾಕತ್ತೀನಿ. ನೀವು ನೋಡ್ತಾ ಇರ್ಬೋದು ಇದ್ರದ್ದು ಥಿಕ್ನೆಸ್ ಎಷ್ಟು ಇಟ್ಟೀನಿ ಅಂತ ಹೇಳಿ. ಇದು ಹೆಚ್ಚಿಗೆ ಜಾಸ್ತಿ ಥಿಕ್ನೆಸ್ ಎಷ್ಟು ಇಡ್ತೀವಿ ಅಷ್ಟು ಟೇಸ್ಟ್ ಕೂಡ ತುಂಬ ಚಲೋ ಹತ್ತೈತಿ. ಅದಕ್ಕೆ ನಾನು ಇಷ್ಟು ಥಿಕ್ನೆಸ್ ಇಟ್ಟೀನಿ. ಇದ್ರ ಕನ್ಸಿಸ್ಟೆನ್ಸಿ ನೋಡ್ಕೋರಿ. ವಾವ್, ಎಷ್ಟು ಕ್ರೀಮಿ ಆಗಿದೆ ಅಂತ ಅನ್ಸಕತ್ತೈತಲ್ಲ. ನೋಡ್ರಿ ಈಗ ನೆಕ್ಸ್ಟ್ ಏನು ಬರ್ತೈತಿ, ಐಸ್ ಕ್ರೀಮ್. ವಾವ್, ಹೌದು, ಐಸ್ ಕ್ರೀಮ್ ಹಾಕಾಕತ್ತೀನಿ. ಇದ್ರ ಮೇಲೆ ರೋಸ್ ಮತ್ತು ಆಲ್ಮಂಡ್ದು ಫ್ಲೇವರ್ ಆಗಿರುವಂಥದ್ದು ಐಸ್ ಕ್ರೀಮನ್ನು ನಾನು ಇದ್ರ ಮೇಲೆ ಈ ಥರ ಒಂದೊಂದು ಸ್ಕೂಪ್ ಅಷ್ಟು ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಡೆಲಿಷಿಯಸ್ ಮತ್ತು ಟೇಸ್ಟಿಯಾಗಿ ಹತ್ತುತ್ತೆ. ಮತ್ತು ಇದು ಬನಾನಾ ಸ್ಮೂತಿ ಅಥವಾ ಬನಾನೆ ಮಿಲ್ಕ್ ಶೇಕ್ ಮತ್ತು ಟಾಪಿಂಗ್ಸ್ ಆಗಿ ಐಸ್ ಕ್ರೀಮ್ ಆಗಿ ಸರ್ವ್ ಮಾಡ್ಬೋದು. ಭಾಳ ಟೇಸ್ಟಿ ಆಗ್ತೈತಿ ಅಂತ ಹೇಳಿ ನೋಡ್ಕೊಂಡಿರಲ್ಲ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಇದೇ ಥರ ನಾನು ವಿಡಿಯೋಸ್ ಚೆಕ್ ಮಾಡ್ತಾ ಇರಿ. ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಬೆಲ್ ಐಕನ್ ಹೊಡೆದಿಡ್ರಿ. ಇದೆಲ್ಲ ಫ್ರೀನೇ ಐತಿ. ಪ್ಲೀಸ್ ಸಪೋರ್ಟ್ ಮಾಡ್ತಾ ಇರಿ ಇದೇ ಥರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.